ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಮಾಡ್ತಾ ಇದ್ಯಾ? ಪೇಪರಲ್ಲೇನೋ ಬರ್ದೆ, ಮತ್ ಯಾಕೆ ಅದನ್ನ ಹೊರಗೆ ಬಿಸಾಕ್ದೆ? ನಾನೇನು ಬರೀಲಿಲ್ಲ ಅತ್ತೆ. ಬೋರ್ ಆಯ್ತು ಅಂತ ಡ್ರಾಯಿಂಗ್ ಮಾಡ್ತಿದ್ದೆ ಅಷ್ಟೇ. ಅಷ್ಟ್ರಲ್ಲಿ ನೀವು ಬಂದ್ರಿ. ಅಂದ್ರೆ ನೀನು ಪೇಪರಲ್ಲಿ ಏನೂ ಬರೀಲಿಲ್ಲ ಅಂತ್ಯಾ? ಅದು ಅಲ್ಲದೆ ನಾನು ಪೆನ್ ಕೂಡ ಹಿಡ್ಕೊಂಡಿಲ್ಲ ಅತ್ತೆ. ಮೋಡಿ ಮಾಡಬೇಕು ಅಂತ ನೋಡ್ಬೇಡ. ನೋಡಿರೋ ನಾನು ದಡ್ಡಿನ? ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ತಪ್ಪು ಮಾಡಿರೋಳ ಹಾಗೆ ಯಾಕೆ ಭಯ ಪಡ್ತಿದ್ಯಾ? ಕಳ್ನೋಟ ಯಾಕೆ ನೋಡ್ತಿದ್ಯಾ? ಹೇಳು, ಏನ್ ಬರ್ದೆ? ಲವ್ ಲೆಟರಾ? ಯಾವ ಲವ್ ಲೆಟರ್ ಅತ್ತೆ? ಚೆನ್ನಾಗಿ ನಾಟಕ ಮಾಡ್ತಿದ್ಯಾ. ಇದನ್ನೇನಂತಾರೆ? ಪೆನ್ ಕೂಡ ಹಿಡಿಲಿಲ್ಲ ಅಂದೆ, ಮತ್ ಯಾಕೆ ಹಿಂಗ್ ಕಂಡುಕೊಂಡಿದೆ? ಹೇಳು. ನೀನು ಗರ್ಭಿಣಿ ಅನ್ನೋ ಒಂದೇ ಕಾರಣಕ್ಕೆ ಇನ್ನೂ ನಿನ್ ಮೇಲೆ ಕೈ ಮಾಡಿಲ್ಲ. ಹೇಳು, ಏನ್ ಬರ್ದೆ? ಯಾರಿಗ್ ಬರ್ದೆ? ನಿಜವಾಗ್ಲೂ ನಾನೇನು ಬರ್ದಿಲ್ಲ ಅತ್ತೆ. ನಿನ್ನ ಮೇಲೆ ನನಗೆ ತುಂಬಾ ದಿನದಿಂದ ಅನುಮಾನ ಇದೆ. ಅದು ಅನುಮಾನ ಅಲ್ಲ, ನಿಜ ಅಂತ ಈಗ್ಲೇ ನಿರೂಪಿಸ್ತೀನಿ. ಸ್ವಲ್ಪ ಹೊತ್ತು ಕಾದ್ ನೋಡು. ಸರಿ, ಪೇಪರ್ ಬಿಸಾಕಿದ್ಯಾ? ಯಾರು ಕಳ್ಸಿದ್ರು? ನಿನ್ನ ಕೈಯಲ್ಲಿರೋದು ಲವ್ ಲೆಟರಾ ಕಲ್ಯಾಣಿ? ಚಿಚಿ, ಏನ್ ಹೇಳ್ತಿದ್ದೀರಾ? ನಮ್ಮಿಬ್ಬರ ಮಧ್ಯೆ ಅಂತದೇನೂ ಇಲ್ಲ. ನಾನು ಕೇಳಿದ್ದೆ ಒಂದು, ನೀನು ಹೇಳ್ತಿರೋದೇ ಒಂದು. ನಿನ್ ಕೈಯಲ್ಲಿರೋ ಪೇಪರಲ್ಲಿ ಯಾರಾದ್ರೂ ಯಾರಿಗಾದ್ರೂ ಲವ್ ಲೆಟರ್ ಬರ್ದಿರೋ ಹಾಗಿದ್ಯಾ? ಅಯ್ಯೋ, ಅದೇ ಹೇಳಿದ್ರಿ. ನೀವೇ ನೋಡಿ. ಕೊಡಿಲಿ. ನೀವ್ ಪೇಪರ್ ನೋಡ್ತಿದ್ದ ಹಾಗೇನೆ ನಿಮ್ಗೆ ಇಷ್ಟ ಇರೋ ಸ್ಟೋರಿನ ಬರ್ಕೋತಿರೋ ಹಾಗಿದೆ. ನೀವ್ ಅನ್ಕೊಂಡ ಹಾಗೆ ಏನೂ ಇಲ್ಲ. 9 ಅಂತ ನಂಬರ್ ಬರ್ದಿದೆ. ಏನು ಒಳ್ಳೆ ಕಲ್ಲಿನ ತರ ಸುಮ್ನೆ ನಿಂತಿದ್ದೀರಾ? ಆದ್ರೂ ಈ ಮನೆಯಲ್ಲಿ ಹೀಗ್ ಲವ್ ಲೆಟರ್ ಬರೆಯುವಂತವ್ರು ಯಾರಿದ್ದಾರೆ? ಸಿದ್ದುಗೆ ಅಲ್ವಾ ಮದ್ವೆ ಆಗ್ದಿರೋದು? ನನ್ನ ಅನುಮಾನಕ್ಕೆ ಕಾರಣ ಕೂಡ ಇವನೇ ಬಿಡು.
ಎಲ್ಲಿಗೋ ಇಷ್ಟು ದೊಡ್ಡ ಬ್ಯಾಗ್ ತಗೊಂಡು ಹೊರಟಿದ್ಯಾ? ಮತ್ತೆ ವಾಪಸ್ ಬರೋ ಆಲೋಚನೆ ಇಲ್ವಾ? ಯಾಕೆ ಬರಲ್ಲ? ಬಂದ್ಬಿಡ್ತಾನದ್ಗೆ. ಪ್ರೊಡ್ಯೂಸರಿಗೆ ಸಿನಿಮಾ ಕತೆ ಹೇಳೋದಕ್ಕೆ ಅಂತ ಸಿಟಿಗೆ ಹೋಗ್ತಿದ್ದಾನೆ. ಹಾಗೆ ಒಂದ್ 4 ದಿನ ಅವನ್ ಫ್ರೆಂಡ್ ಮನೆಗೆ ಹೋಗ್ತಿದ್ದಾನೆ. ಅಷ್ಟಕ್ಕೂ ಕತೆ ಏನು? ನಿನ್ನ ಪ್ರೇಮ ಕತೆನಾ? ಓ, ಹಾಗಾದ್ರೆ ಸಿದ್ದು ನಿಮಗೊಂದು ಲವ್ ಸ್ಟೋರಿ ಹೇಳಿದಾನಾ? ಹೇಳಿಲ್ಲ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಕ್ಕ, ನಾನು ಹೋಗಿ ಬರ್ತೀನಿ. ಹುಷಾರ್ ಕಣೋ ಸಿದ್ದು, ಬಾ ನೀನ್ ಬಾ. ಅನುಪಮ ಮೈಮೇಲ್ ಬಂದಿದ್ದಂತ ಅಮ್ಮನವರು ಸಂಪದಾಯಿಂದ ಈ ಮನೇಲಿ ಏನೋ ನಡಿಯತ್ತೆ ಅಂತ ಹೇಳಿದ್ರು. ಅದೇನು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ 9 ಅನ್ನೋ ನಂಬರಲ್ಲಿ ಏನೋ ಇದೆ. ಸಂಪದನ ಸ್ವಲ್ಪ ಜೋರ್ ಮಾಡಿ ಕೇಳ್ಬೇಕು. ಈ ನಂಬರ್ ಏನು ಸಂಪದ? ಏನ್ ಬರಿಬೇಕು ಅನ್ಕೊಂಡೆ? ಯಾರಿಗೇನ್ ಹೇಳ್ಬೇಕು ಅನ್ಕೊಂಡೆ? ನನಗೆ ಯಾಕೆ ಸುಳ್ಳು ಹೇಳ್ದೆ? 9 ಅಂದ್ರೆ ಏನ್ ಅರ್ಥ? 9ನೇ ತಾರೀಕಾ ಇಲ್ಲ 9 ಗಂಟೆನಾ? ಹೇಳು. ಏನಾಯ್ತು ಸಂಪದ? ಎಷ್ಟೋ ದಿನದಿಂದ ಅನುಮಾನದಿಂದ ಕೇಳ್ತಿದ್ದೆ, ಆದ್ರೆ ಇವತ್ತು ನೋಡು ಇದನ್ನ ನೋಡಿ ಕೇಳ್ದೆ. ಸಂಪದ ವರ್ತನೆ ಬದಲಾಗಿದೆ. ಯಾರಿಗೋ ಲವ್ ಲೆಟರ್ ಬರೀತಿದ್ದಾಳೆ. ದಮಯಂತಿ, ಸಂಪದ ಯಾಕೆ ಹಾಗೆ ಮಾಡ್ತಾಳೆ? ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ನಿನಗೆ ನೆನಪಿದೆ ತಾನೆ? ಈ ಸಮಯದಲ್ಲಿ ಅವಳ ಹತ್ರ ಹೀಗೆಲ್ಲ ಮಾತಾಡೋದು ಸರಿಯಲ್ಲ ಅಲ್ವಾ ದಮಯಂತಿ? ಅಮ್ಮ ಮಹಾತಾಯಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನ್ನ ಜೀವನದ ಹಾಗೆ ನನ್ನ ಮಗನ ಜೀವನನೂ ಹಾಳಾಗೋದು ನನಗಿಷ್ಟ ಇಲ್ಲ. ಆದ್ರೂ ನನ್ನ ಬಾಯಿಂದ ಇಂಥ ಮಾತುಗಳು ಬರೋದಿಕ್ಕೆ, ನನಗೆ ಅನುಮಾನ ಬರೋದಿಕ್ಕೆ ಕಾರಣ ನೀನು. ಮಾಧುರಿ ವಿಷಯದಲ್ಲಿ ನಿನಗೆ ಹೇಳಿ ಹೇಳಿ ನನ್ ಗಂಟ್ಲು ನೋವಾಯ್ತೆ ಹೊರತು ನೀನು ಮಾತ್ರ ನನ್ನ ಮಾತು ಕೇಳಲಿಲ್ಲ. ಕೊನೆಗೇನಾಯ್ತು? ನನ್ನ ಅಣ್ಣ ಜೈಲಲ್ಲಿದ್ದಾನೆ, ನೀನು ನನ್ನ ತಲೆ ಮೇಲೆ ಕೂತಿದ್ಯಾ. ನನ್ನ ಸೊಸೆ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಮಧ್ಯದಲ್ಲಿ ನೀನ್ ಬರ್ಬೇಡ. ಇಷ್ಟಕ್ಕೂ ನೀನ್ ಇಲ್ಲಿಗೆ ಬಂದಿದ್ಯಾಕೆ? ಅಮ್ಮ ಕರೀತಾ ಇದ್ದಾಳೆ, ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದೆ. ಹೇಳ್ದೆ ತಾನೆ, ಇನ್ ಹೊರಡು ಇಲ್ಲಿಂದ. ಅಮ್ಮ ಯಾಕೆ ಕರಿತಿದ್ದಾಳೆ ಅಂತ ಕೇಳಿ ವಾಪಸ್ ಬರ್ತೀನಿ. ಈ ವಿಷಯನ ಇಲ್ಲಿಗೆ ಬಿಡೋಳಲ್ಲ ನಾನು. ಈ ವಿಷಯ ಹೇಳೋದಕ್ಕೆ ಹುಚ್ಚಿ ತರ ಲೆಟರ್ ಬರೆಯೋದು ಯಾಕೆ? ಒಂದು ಕಾಲ್ ಮಾಡ್ಬೋದಿತ್ತು, ಇಲ್ಲ ಮೆಸೇಜ್ ಮಾಡ್ಬೋದಿತ್ತಲ್ಲ ಸ್ಯಾಮ್. ಛೇ, ಹೇಳಿಸಿದ್ದು ಹುಚ್ಚ ನಿನಗೆ? ಒಂದು ಫೋನ್ ಅಥವಾ ಮೆಸೇಜ್ ಮಾಡ್ಬೋದಿತ್ತಲ್ಲ ಸ್ಯಾಮ್. ಲೆಟರ್ ಬರೆದು ಬಿಸಾಕಿದ್ರೆ ಹೇಗೆ? ಲಕ್ಕಿಯಾಗಿ ಲೆಟರ್ ನನ್ನ ಕೈಗೆ ಸಿಕ್ಕಿದ್ದಕ್ಕೆ ಸರಿ ಹೋಯ್ತು. ಅದೇ ನಿಮ್ಮ ಅತ್ತೆಗೋ ಕಲ್ಯಾಣಿಗೂ ಸಿಕ್ಕಿದ್ರೆ ಪರಿಸ್ಥಿತಿ ಹೇಗಿರ್ತಿತ್ತು? ಓಕೆ, ಅಷ್ಟಕ್ಕೂ ಯಾಕೆ ಬರ್ದೆ ಸ್ಯಾಮ್? ನಾವು ಹೊರಟೋದ್ಮೇಲೆ ಕಾಲೇಜ್ ತೆಗ್ಸಿದ್ರೆ ನಾವು ಒಟ್ಟಿಗೆ ಓಡ್ ಹೋಗಿದೀವಿ ಅಂತ ಅನ್ಕೋತಾರೆ ಅಂತ ನಿನಗೆ ಲೆಟರ್ ಕೊಡೋಣ ಅನ್ಕೊಂಡೆ.
ನೀನ್ ಲೆಟ್ರ್ ಓದ್ದೆ ಅಲ್ವಾ? ಓದ್ದೆ, ಅರ್ಥ ಆಯ್ತು. ಹಾಗೆ ಮಾಡೋಣ. ನೀನು ಹುಷಾರ್ ಸ್ಯಾಮ್. ನೀನು ಕೂಡ ಸಿದ್ದು. ಏನ್ ಸಿದ್ದು ಅದು? ನನ್ನ ಪರ್ಸನಲ್ ಲೆಟರ್. ಲವ್ ಲೆಟ್ರಾ? ಅಲ್ಲ, ಬಟ್ ಪರ್ಸನಲ್. ಓಕೆ. ಈ ಬ್ಯಾಗು ಏನಿಲ್ಲ, ಅರ್ಜೆಂಟಾಗಿ ಊರಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಯಾಕೆ? ಹೋದ್ಮೇಲೆ ಕಾಲ್ ಮಾಡಿ ಹೇಳ್ತೀನಿ. ಬಾಯ್. ಸರಿ, ಸ್ಟೇಷನ್ಗೆ ಬಂದು ಮಾತಾಡ್ತೀನಿ ಅಂತ ಸರ್ಗೆ ಹೇಳು. ಸರಿ ಸರ್. ಕಲ್ಯಾಣಿಗೆ ನೋವಾಗ್ದಿರೋ ಹಾಗೆ ನೋಡ್ಕೋಬೇಕು. ಯಾಕಂದ್ರೆ ಕಲ್ಯಾಣಿ ನಿನ್ನ ಮೊಮ್ಮಗಳು, ನಿನ್ನ ರಕ್ತ. ಅನುಪಮ ಈ ಮನೆ ದೊಡ್ಡ ಸೊಸೆ. ಅವಳಿಲ್ಲ ಇರ್ತಾಳೆ. ಅವಳನ್ನ ಬೇಡ ಅಂತ ನೀವು ಅಂದುಕೊಂಡಿದ್ದೆ, ಆದ್ರೆ ನಿಮ್ಮ ಕುಟುಂಬ ನಾಶ ಆಗೋಗುತ್ತೆ. ಮಕ್ಕಳು ತಪ್ಪು ಮಾಡಿದ್ರೆ ಶಿಕ್ಷೆನ ಬೇರೆಯವರು ಕೊಡ್ಬೇಕು ಅಂತ ಹೇಳ್ತೀರಾ? ಅದಕ್ಕೆ ಈ ಮನೆಯಲ್ಲಿ ಮನಃಶಾಂತಿನೇ ಇಲ್ಲ. ಹೌದು, ನಿಜನೇ. ಅಜಯ್ ಮಾಡಿರೋ ತಪ್ಪಿಗೆ ಕಲ್ಯಾಣಿ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಅನುಪಮ, ಅನುಪಮ. ಅಮ್ಮ, ಏನಮ್ಮ? ನಾಳೆ ಶಿವರಾತ್ರಿ ಅಲ್ವಾ? ಪೂಜೆಗೆ ಬೇಕಾಗಿರೋದನ್ನೆಲ್ಲ ತರಿಸಿದ್ಯಾ? ಎಲ್ಲ ತರಿಸಿ ರೆಡಿ ಮಾಡಿಟ್ಟಿದ್ದೀನಮ್ಮ. ಶಿವ ಪಾರ್ವತಿಯ ಕಲ್ಯಾಣಕ್ಕೆ ನಾವು ಹಾಕೋ ಒಡವೆಗಳನ್ನ ಸೇಟು ತಂದು ಕೊಟ್ರ? ತರ್ತೀನಿ ಅಂತ ಹೇಳಿದಾರಮ್ಮ. ಬಂದ್ಬಿಟ್ಟೆಮ್ಮ. ಪ್ರತಿ ಸಲದಾಗೆ ಅಮ್ಮವ್ರಿಗೆ ನೀವು ಆಚಾರದ ಪ್ರಕಾರ ಶಿವ ಪಾರ್ವತಿ ಕಲ್ಯಾಣಕ್ಕೋಸ್ಕರ ಸಮರ್ಪಿಸೋ ತಾಳಿಬೊಟ್ಟು, ಹಾರ, ಬಳೆಗಳು ಎಲ್ಲಾನು ತಂದಿದ್ದೀನಮ್ಮ. ನನ್ ಮಗ ಸೊಸೆ ಸೇರಿ ಮಾಡೋ ಅಂತ ಶಿವ ಪಾರ್ವತಿ ಕಲ್ಯಾಣನ ಈ ಸಲ ಮಾಡೋಕ್ಕಾಗಲ್ವಲ್ಲಮ್ಮ? ಸಂಪದಾಗೆ 7ನೇ ತಿಂಗಳಲ್ವಾ? ಆದ್ರೂ ನಾವು ಆಚಾರದ ಪ್ರಕಾರ ಕೊಡ್ಲೇಬೇಕಾ? ಇದು ತಲಾಂತರದಿಂದ ನಡ್ಕೊಂಡು ಬಂದಿರೋ ಆಚಾರ. ಹಾಗೆ ಕೊಟ್ರೇನೆ ಮನೆಯಲ್ಲಿ ನೆಮ್ಮದಿ, ಮನಸ್ಸಿಗೆ ಶಾಂತಿ ಇರುತ್ತೆ. ಪ್ರತಿ ವರ್ಷ ಶಿವಪಾರ್ವತಿಯ ಕಲ್ಯಾಣ ಮಾಡಿಸಿ ಅವ್ರ ಹಾಗೆ ಅಲಂಕಾರ ಮಾಡಿಕೊಂಡು ಈ ಮನೆ ಜೋಡಿ ತಾಂಡವ ಮಾಡ್ತಿದ್ರು. ಈ ಸಲ ನೀನ್ ಹೇಳ್ದಾಗ ಆಗೋದಿಲ್ಲ. ಕಲ್ಯಾಣ ಮಾತ್ರ ಮಾಡ್ಸೋಣ. ಅದ್ಯಾಕಜ್ಜಿ ಈ ಸಲ ಯಾಕಾಗಲ್ಲ? ಕಲ್ಯಾಣಿ, ನೀನ್ ಸುಮ್ನಿರು. ಕೇಳಿ ಬಿಡು ಅನುಪಮ. ಕಲ್ಯಾಣಿ ಯಾವ್ದಾದ್ರೂ ಪರಿಹಾರ ಮಾರ್ಗನ ಉಪದೇಶ ಮಾಡ್ತಾಳೇನೋ? ಚಿಕ್ಕ ಹುಡುಗಿ, ಅವಳೇನು ಹೇಳ್ತಾಳೆ ದಮಯಂತಿ. ನೀನಮ್ಮ ಹೇಳೋದನ್ನ ಕೇಳು ಪ್ಲೀಸ್. ಹೇಳೋದಕ್ಕೇನಿದೆ ಅನುಪಮ? ಶಿವ ಪಾರ್ವತಿಯರ ನೃತ್ಯ ನಾಟಕ ಮಾಡೋದಕ್ಕೆ ಜೋಡಿ ಯಾರಿದ್ದಾರೆ? ಪಾರ್ವತಿಯಾಗಿ ನಾನ್ ಮಾಡ್ತೀನಿ. ನೀನಾ?
ನಿನಗೆ ಅಷ್ಟಕ್ಕೂ ನಾಟಕ ಅಂದ್ರೆ ಏನು ಅಂತ ಗೊತ್ತಾ? ಆದ್ರೂ ನೀನು ಪಾರ್ವತಿ ಆದ್ರೆ ಶಿವ ಆಗಿ ಯಾರು ಮಾಡ್ತಾರೆ? ಯಾರು ಯಾಕತ್ತೆ? ಆಫೀಸರ್ ಇದಾರಲ್ಲ. ಏನ್ ಆಫೀಸರ್? ನಿನ್ ಜೋಡಿಯಾಗಿ ನನ್ ಮಗ ಯಾಕೆ ಮಾಡ್ಬೇಕು? ನೀವಿಬ್ರು ಏನಾದ್ರೂ ಗಂಡ ಹೆಂಡ್ತಿನಾ? ನಾಟಕ ಮಾಡೋದಕ್ಕೆ ಗಂಡ ಹೆಂಡ್ತಿನೇ ಆಗಿರ್ಬೇಕು ಅಂತ ಏನಿಲ್ಲ ದಮಯಂತಿ. ಮನೆಯವರೇ ಆಗಿದ್ರೆ ಸಾಕು. ಆದ್ರೂ ನನ್ ಮಗನೇ ಯಾಕೆ ಮಾಡ್ಬೇಕಪ್ಪ? ಪಲ್ಲವಿ ತಮ್ಮ ಸಿದ್ದು ಮನೇಲಿ ಖಾಲಿಯಾಗೇ ಇದಾನಲ್ಲ. ಸಿದ್ದು ಕೆಲ್ಸದ ಮೇಲೆ ಸಿಟಿಗೆ ಹೋಗಿದ್ದಾನಲ್ವಕ್ಕ, ಅವ್ನು 4 ದಿನ ಬರಲ್ಲ. ಹಾಗಾದ್ರೆ ಯಾವ ನಾಟಕನೂ ಅಗತ್ಯ ಇಲ್ಲ. ಕಲ್ಯಾಣೋತ್ಸವ ನಡೆಸೋಣ ಸಾಕು. ಶೌರ್ಯ ಕಲ್ಯಾಣಿ ಸೇರ್ ನಾಟಕ ಮಾಡಿದ್ರೆ ನಿನಗಾಗೋ ನಷ್ಟ ಏನು? ನನಗಂತೂ ಅರ್ಥ ಆಗ್ತಿಲ್ಲ ದಮಯಂತಿ. ನನ್ ಭಯ ನನ್ಗಿರತ್ತೆ ಅಪ್ಪ. ಮೊದ್ಲೇ ಶಿವ ಪಾರ್ವತಿ ನಮ್ಮ ಕುಲದೇವ್ರು. ನಾಳೆ ಆಗ್ಬಾರ್ದು ಅಪಚಾರ ಏನಾದ್ರೂ ಆದ್ರೆ ಶಿವನ ಕೋಪಕ್ಕೆ ಬಲಿಯಾಗೋದು ನನ್ನ ಮಗ. ಅದ್ರಲ್ಲೂ ಶಿವನ ಅರ್ಧ ಭಾಗ ಪಾರ್ವತಿ ದೇವಿ. ಅಂಥ ಸ್ಥಾನದಲ್ಲಿ ಅದು ಕೂಡ ನನ್ ಮಗನ್ ಪಕ್ಕ ಕಲ್ಯಾಣಿನ ನಾನು ನೋಡಕ್ಕಾಗಲ್ಲ. ಓಹ್ ಅಷ್ಟೇನಾ? ಹಾಗಿದ್ರೆ ಈ ಸಲ ಗಂಗೆ ಅವತಾರ ಹಾಕಿದ್ರೆ ಸರಿ ಹೋಗುತ್ತೆ. ಶೌರ್ಯ ಶಿವ, ಕಲ್ಯಾಣಿ ಗಂಗಮ್ಮ. ಚಿನ್ನೆ ಹೇಳೋದು ಚೆನ್ನಾಗೇ ಇದೆ. ಹೀಗಿದ್ರೆ ನಿನಗೇನು ತೊಂದರೆ ಇರಲ್ಲ ಅನ್ಕೋತೀನಿ ದಮಯಂತಿ. ಅಯ್ಯೋ, ಇನ್ನು ಹೇಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತಪ್ಪ? ನೀನ್ ಅರ್ಥ ಮಾಡ್ಕೊಂಡು ಬೇಡವಾದ ಆಲೋಚನೆಗಳನ್ನ ಪಕ್ಕಕ್ಕಿಡು ದಮಯಂತಿ. ಈ ಸರಿ ಶೌರ್ಯ ಕಲ್ಯಾಣಿ ಸೇರಿ ಗಂಗಾವತಾರ ನೃತ್ಯ ನಾಟಕ ಮಾಡ್ತಾರೆ. ಯಾವ ತಪ್ಪು ಆಗ್ದಿರೋ ಹಾಗೆ ಅನುಪಮ ಹತ್ರ ಇದ್ದು ನೋಡ್ಕೋತಾಳೆ. ಏನ್ ಅನುಪಮ? ಸರಿ ಅಮ್ಮ. ಮತ್ತೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಸರಿ ಅಖಂಡ ದೀಪನ ಕೂಡ ಅನುಪಮ ಬದಲು ಕಲ್ಯಾಣಿ ಮಾಡ್ತಾಳೆ. ಅಖಂಡ ದೀಪನ ಕಲ್ಯಾಣಿನೇ ಮಾಡ್ಲಿ ಅಂತ ಹೇಳಿದ್ಮೇಲೆ ಅಮ್ಮನ ಕಲ್ಯಾಣಿ ಮೇಲೆ ಯಾವ ಕೋಪನೂ ಇಲ್ಲ ಅಂತಾಯ್ತು. ವಾರಸ್ದಾರಳಾಗಿ ಕಲ್ಯಾಣಿನ ಒಪ್ಕೊಂಡಿದ್ದಾರೆ. ಅಖಂಡ ದೀಪ ಅಂದ್ರೆ ಸರಿ ಹೋಯ್ತು. ನಿನ್ನೆವರೆಗೂ ಅನುಪಮ, ಇವಾಗ ಅಖಂಡ ದೀಪ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದೇರೋ ಈ ಕಲ್ಯಾಣಿ ಅಖಂಡ ದೀಪನ ಹಚ್ಚೋದಕ್ಕೆ ಕೆಲ್ಸಕ್ ಬರ್ತಾಳೆ. ಆದ್ರೆ ಹೆತ್ತ ಮಗಳು ನಾನ್ ಕೆಲ್ಸಕ್ ಬರಲ್ವಾ ಅಮ್ಮ? ನಾನ್ ಯಾಕೆ ಮಾಡ್ಬಾರ್ದು? ನೀನು ಮಾಡಬಾರ್ದು ದಮಯಂತಿ. ನಿಂಗೆ ಮೊದಲೇ ಹೇಳಿದ್ದೀನಿ, ಹೆಣ್ಣು ಮಗಳು ಹುಟ್ಟಿದ ಮನೆಯಿಂದ ಗಂಡನ ಮನೆ ಕಾಲಿಟ್ಟ ಮೇಲೆ ಮನೆ ಹೆಸರು ಗೋತ್ರ ಬದಲಾಗುತ್ತೆ. ಇವಾಗ ನೀನು ಈ ಮನೆ ಮಗಳಲ್ಲ. ಅದಕ್ಕೆ ಕಲ್ಯಾಣಿನೇ ಈ ಸರಿ ಅಖಂಡ ದೀಪನ ಹೊರತಾಳೆ. ಕಲ್ಯಾಣಿ ಕೈಯಲ್ಲೇ ಶಿವ ಪಾರ್ವತಿಯರ ಕಲ್ಯಾಣ ನಡೆಯುತ್ತೆ. ನಿಮಗಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ನಾನೇ ಅಲ್ವಾ ಹೊರಗ್ನೋಳು? ನಿನ್ ಮುಖದಲ್ಲಿ ಸಂತೋಷ ಕಾಣಿಸ್ತಿದೆ ಅನುಪಮ. ಆದ್ರೆ ಕಾರಣ ಏನಂತ ಗೊತ್ತಾಗ್ತಿಲ್ಲ. ಯಾವ ಮನೆಗಾದ್ರೂ ಹೆಣ್ಣೆ ಬೆಳಕಮ್ಮ. ಈ ಮನೆ ವಾರಸ್ದಾರಳಾಗಿರೋ ನೀನೇ ಅಖಂಡ ಜ್ಯೋತಿನ ಹೊರಬೇಕು ಅಂತ ನಿಮ್ಮಜ್ಜಿನೇ ಹೇಳಿದ್ರಲ್ವಾ? ಈ ಕುಟುಂಬಕ್ಕೆ ನೀನ್ ಹತ್ರ ಆಗ್ತಿದ್ಯಾ ಅಂತ ನಂಗೆ ತುಂಬಾ ಸಂತೋಷ ಆಗ್ತಿದೆ ಕಲ್ಯಾಣಿ. ಯಾವ ಸ್ವಾರ್ಥನೂ ಇಲ್ದೇನೆ ಇಷ್ಟು ಒಳ್ಳೆಯವಳಾಗಿರ್ಬೇಕು ಅಂದ್ರೆ ತುಂಬಾ ಕಷ್ಟ ಅನುಪಮ. ಮುಂದಿನ ಜನ್ಮ ಅಂತಂದಿದ್ರೆ ನಾನು ನಿನ್ನ ಹೊಟ್ಟೆಲ್ಲೇ ಹುಟ್ತೀನಿ, ಇದು ಫಿಕ್ಸ್.